ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಭಾನುವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಸಾಗರ ಮಹಾಗಣಪತಿ ದೇವಸ್ಥಾನದ ಮಹಾದ್ವಾರ ಮತ್ತು ಗೋಪುರ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿದ ಶಾಸಕರು. 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಗೋಪುರ ಮಹಾದ್ವಾರ, 15 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಉದ್ಯಾನವನ ನಿರ್ಮಾಣ. ಗಣಪತಿ ದೇವಸ್ಥಾನ ಮತ್ತು ಮಾರಿಕಾಂಬಾ ದೇವಸ್ಥಾನ ಸಾಗರದ ಕಲಶ ಎಂದ ಬೇಳೂರು. ಈಗ ಸುದ್ದಿಯ ವಿವರ. ತಮ್ಮ ಸಂಕಷ್ಟ ಹೇಳಿ ಪರಿಹಾರ ಕಂಡುಕೊಳ್ಳಲು ಭಕ್ತರು ದೇವಸ್ಥಾನಗಳಿಗೆ ಬರುತ್ತಾರೆ. ಅಂತಹ ದೇವಸ್ಥಾನಗಳು ಭಕ್ತಿಯ ಜೊತೆ ನೆಮ್ಮದಿಯ ತಾಣವಾಗಿರಬೇಕು ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ಧಾರ್ಮಿಕ ದತ್ತಿ ಇಲಾಖೆ ವತಿಯಿಂದ ಭಾನುವಾರ ಮಹಾಗಣಪತಿ ದೇವಸ್ಥಾನದ ಮಹಾದ್ವಾರ ಮತ್ತು ಮುಖಮಂಟಪ ಕಾಮಗಾರಿ ಶಂಕುಸ್ಥಾಪನೆ ನೆರವೇರಿಸಿ ಅವರು ಮಾತನಾಡುತ್ತಿದ್ದರು. ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಟಿವಿ ಪಾಂಡುರಂಗ ಮಾತನಾಡಿದರು. ಉಪವಿಭಾಗಾಧಿಕಾರಿ ವೀರೇಶ್ ಕುಮಾರ್, ತಹಶೀಲ್ದಾರ್ ರಶ್ಮಿ, ಪೌರಾಯುಕ್ತ ಎಚ್.ಕೆ. ನಾಗಪ್ಪ, ಕಾರ್ಯನಿರ್ವಹಣಾಧಿಕಾರಿ ಪ್ರಮೀಳಾ ಕುಮಾರಿ, ಪ್ರಮುಖರಾದ ಐವಿ ಹೆಗಡೆ, ಮಧುಮಾಲತಿ, ಗಣಪತಿ ಮಂಡಗಳಲೆ, ಕುಸುಮಾ ಸುಬ್ಬಣ್ಣ, ಯುಜಿ ಶ್ರೀಧರ್, ಕೆವಿ ಜಯರಾಮ್, ಡಿ ದಿನೇಶ್, ಲಕ್ಷ್ಮಣ್ ಜೋಯ್ಸ್, ಕೃಷ್ಣಮೂರ್ತಿ ಇನ್ನಿತರರು ಹಾಜರಿದ್ದರು. ಸಾಗರದ ಹೆಬ್ಬಾಗಿಲಾಗಿರುವಂತಹ ಮಹಾಗಣಪತಿಯ ಜೀರ್ಣೋದ್ಧಾರವಾಗಿ ಶಿಲಾಮಯವಾದಂತಹ ಒಂದು ದೇವಸ್ಥಾನವನ್ನು ಇವತ್ತು ಮಾಡಬೇಕಂತ ಹೇಳಿ ಹಿಂದೆ ತೀರ್ಮಾನ ಮಾಡಿದ್ದೀವಿ. ಮುಖ್ಯ ದ್ವಾರ ಮತ್ತು ಒಳಗಡೆನೂ ಸಹ ಎಲ್ಲ ಅಭಿವೃದ್ಧಿ ಆಗಬೇಕು ಮತ್ತು ಕಲ್ಯಾಣ ಮಂಟಪನೂ ಆಗುವಂಥ ರೀತಿಯಲ್ಲಿ ಮುಂದುಗಡೆ ಪಾರ್ಕ್ ಆಗಬೇಕು, ಸುಂದರವಾದ ಪಾರ್ಕ್ ಆಗಬೇಕು. ಭಕ್ತಾದಿಗಳು ಬಂದರೆ ಆ ಪಾರ್ಕಲ್ಲಿ ಇದ್ದು ಮಕ್ಕಳನ್ನೆಲ್ಲ ಕರ್ಕೊಂಡ್ಬಂದು ಪಾರ್ಕಲ್ಲಿ ಕೂತ್ಕೊಳ್ಳಿಕ್ಕೆ ಬೆಂಚ್ಗಳನ್ನು ಹಾಕ್ಕೊಡ್ತೀವಿ. ಒಟ್ಟಲ್ಲಿ ಭಾಳ ಸುಂದರವಾದಂಥ ಸ್ಥಳ ಆಗಬೇಕು, ಒಳ್ಳೆಯ ಸ್ಥಳ ಬರಬೇಕಿಲ್ಲ ಅನ್ನೋ ಉದ್ದೇಶದಿಂದ ಇವತ್ತು ಸರ್ಕಾರ ಮತ್ತು ನಾವು ಇವತ್ತು ಅಭಿವೃದ್ಧಿ ಪರವಾಗಿ ಮಾಡ್ತಾ ಇದ್ದೀವಿ. ಇದಕ್ಕೆ ಸಂಪೂರ್ಣ ಸಾಗರದ ನಗರದ ಜನತೆ ಕೊಟ್ಟಿದ್ದಾರೆ. ಪಾಂಡಣ್ಣ ಅವರ ಅಧ್ಯಕ್ಷತೆಯಲ್ಲಿ ಇಲ್ಲಿ ಒಂದು ಸಮಿತಿ ಇದೆ. ರವಿ ಹೆಗ್ಡೆ ಅವರೆಲ್ಲ ಇದ್ದಾರೆ ಮತ್ತು ಒಂದು 7-8-9 ಜನ ಸಮಿತಿಯವರಿದ್ದಾರೆ. ಮತ್ತು ಎ.ಸಿ ಅವರು ಇರ್ತಾರೆ, ತಹಸೀಲ್ದಾರ್ ಇರ್ತಾರೆ, ನಮ್ಮ ಇ.ಒ ಎಕ್ಸಿಕ್ಯೂಟಿವ್ ಆಫೀಸರ್ ಇರ್ತಾರೆ. ಅವರೆಲ್ಲರ ನೇತೃತ್ವದಲ್ಲಿ ಈ ಒಂದು ದೇವಸ್ಥಾನ ಅಭಿವೃದ್ಧಿಗೆ ಇವತ್ತು ಎಲ್ಲ ಸಹಕಾರವನ್ನು ಕೊಟ್ಟಿದ್ದಾರೆ. ನಮ್ಮ ಉದ್ದೇಶ ಈ ಭಾಳ ವರ್ಷದಿಂದ ಹೀಗೆ ಇದ್ದು ಆವಾಗ ಗೋಪುರ ಬಿದ್ದೋಗೋದು, ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗೋದು, ಆಮೇಲೆ ಅದು ಬೀಳಬಾರ್ದು. ಗೋಪುರಗಳು ಯಾವತ್ತೂ ಸಹ ಅದು ಒಂಥರ ಶುಭ ಲಕ್ಷಣ ಅಲ್ಲ ಅದು. ಹಾಗಾಗಿ ಆ ಥರ ಆಗಬಾರ್ದು ಅಂತ ಉದ್ದೇಶದಿಂದ ಹಿಂದೆನೂ ಸಹ ಸೋರ್ತಾ ಇತ್ತು. ನಾನೇ ಸೀಟಲ್ಲಿ ಹಾಕಿಸಿ ಕೊಟ್ಟಿದ್ದೀನಿ. ಇದಕ್ಕೆ ಅದಕ್ಕೂ ಒಂದು ಪರಿಹಾರ ಇದೆ. ಅಲ್ಲ ಏನು ಮಾಡಬೇಕಂತ ರೆಡಿ ಮಾಡಿದ್ದೀವಿ. ಒಟ್ಟಲ್ಲಿ ಈ ದೇವಸ್ಥಾನಕ್ಕೆ ಸಾರ್ವಜನಿಕರು ಬಂದಾಗ ನೆಮ್ಮದಿಯಾಗ ಶಾಂತಿಯುತವಾಗಿ ಎಲ್ಲ ಅವರ ಏನು ಕಷ್ಟ ಕೇಳ್ಕೊಂಬಂತಾರೆ ಆ ವಿಘ್ನ ಎಲ್ಲ ಪರಿಹಾರವಂತ ಮಾಡುವಂಥ ವಿಘ್ನೇಶ್ವರ ಇಲ್ಲಿ ಇದ್ದಾರೆ. ನಮ್ಮಲ್ಲಿ 2 ಶಕ್ತಿಶಾಲಿ ದೇವಸ್ಥಾನ ಇದ್ದಾವೆ, ಒಂದು ಮಾರಿಕಾಂಬ ಮತ್ತು ಮಹಾಗಣಪತಿ ವಿನಾಯಕದ್ದು. ಹಾಗಾಗಿ ಒಳ್ಳೆ ರೀತಿಗೆ ಮಾಡಬೇಕನ್ನೋ ಉದ್ದೇಶದಿಂದ ಚಿಂತನೆ ಮಾಡಿದೆ. ಹಿಂದಿಂದ ಯೋಚನೆ ಮಾಡಿದೆ ಏನಾದ್ರು ಒಂದು ಮಾಡಬೇಕಂತ ಹೇಳಿ. ಹಾಗಾಗಿ ಇವತ್ತು ಕಾಯಕಲ್ಪ ಅದಾಗಿದೆ. ಇವತ್ತು ಶಂಕುಸ್ಥಾಪನೆ ನೆರವೇರಿಸಿದೆ. ಈಗ 50 ಲಕ್ಷ ರೂಪಾಯಿ ಈಗಾಗಲೇ ಇಟ್ಟಿದ್ದೀವಿ. ಮುಂದುವರೆದ ಭಾಗ ದಾನಿಗಳು ಬೇಕಾದಷ್ಟು ಕೊಡ್ತೀನಿ ಅಂತ ಹೇಳಿದ್ದಾರೆ. ನಾವು ಕೊಡ್ತೀವಿ. ಸರ್ಕಾರದಲ್ಲಿ ಇನ್ನೂ ಆದ್ಯತೆ ಎಷ್ಟು ಬೇಕಾಗುತ್ತೆ ಅಷ್ಟು ಕೊಡ್ತೀನಿ. ಆಮೇಲೆ ಪಾರ್ಕಿಗೆ ಇನ್ನೊಂದಿಷ್ಟು ಕಮ್ಮಿ ಆಗಿತ್ತು. ಈಗ ಮತ್ತೆ 10 ಲಕ್ಷ ರೂಪಾಯಿ ಪಾರ್ಕಿಗೂ ಎಕ್ಸ್ಟ್ರಾ ಒಂದು ದುಡ್ಡನ್ನು ಈಗ ಹಾಕಿದ್ದೀನಿ. ನಮ್ಮ ಇದರದಲ್ಲಿ ಬಂದಿತ್ತು 10 ಲಕ್ಷ ರೂಪಾಯಿ. ಯಾವುದು MSI ಒಂದು 10 ಲಕ್ಷ ಎಕ್ಸ್ಟ್ರಾ ಬಂದಿತ್ತು. ಅದು 5 ಲಕ್ಷ ರೂಪಾಯಿ ಬೇರೆ ಕೊಡ್ಬೇಕಂತಿತ್ತು. ಬೇಡ ಇಲ್ಲಿಗೆ ಕೊಡಿ ಅಂತ ಆ 10 ಲಕ್ಷನೂ ಇಲ್ಲಿಗೆ ಹಾಕಿದ್ದೀನಿ. ಒಟ್ಟು ಅಲ್ಲಿಗೆ 65 ಲಕ್ಷ ಆಯ್ತು. ಈಗ ಇನ್ನು ಹಣ ಇದೆ, ನಮ್ಮ ಹತ್ರ ಇದೆ. ನಮ್ಮ MLA ಗ್ರಾಂಟು ಇದೆ. ಬಿಟ್ಟರೆ ಸಾಗರ ನಮ್ಮ ನಗರಸಭೆಯಲ್ಲಿ ಇದೆ. ಈಗ ನಗರಸಭೆಯಲ್ಲಿ ಸದಸ್ಯರು ಯಾರಿಲ್ಲ, ಈಗ ನಮ್ಮದೇ ಅಧಿಕಾರಿ ಇರೋದ್ರಿಂದ ಅಲ್ಲೂ ಕೊಡ್ಲಿಕ್ಕೆ ಅವಕಾಶ ಇದೆ. ಹಾಗಾಗಿ ಈ ದೇವಸ್ಥಾನಕ್ಕೆ ಅಭಿವೃದ್ಧಿ ಇದರಲ್ಲಿ ಯಾವುದೇ ಕೊರತೆ ಇಲ್ಲದೆ ಏನಾಗಬೇಕು ಅಷ್ಟು ಮುಕ್ತಾಯ ಮಾಡಿಕೊಡ್ತೀವಿ. ಖಂಡಿತ ಒಳ್ಳೇದಾಗಬೇಕು, ಚಂದ ಕಾಣಬೇಕು. ಒಂದು ಮಹಾನಗರದಲ್ಲಿರುವಂಥ ಇವತ್ತು ಈ ಹೆಬ್ಬಾಗಿಲಿರುವಂಥ ಒಂದು ದೇವಸ್ಥಾನ ಪ್ರವಾಸಿಗರ ಸ್ಥಳ ಆಗಬೇಕು ಅನ್ನೋ ಉದ್ದೇಶ. ಅದೊಂದೇ ಅಲ್ಲ, ಎದುರುಗಡೆ ಇರುವಂಥ ಆಂಜನೇಯ ದೇವಸ್ಥಾನಕ್ಕೂ ಒಂದು ವ್ಯವಸ್ಥೆ ಮಾಡಬೇಕಂತ ಈಗಾಗಲೇ ತೀರ್ಮಾನ ಮಾಡಿದ್ದೀವಿ. ಅಲ್ಲೂ ಸಹ ತುಂಬ ಹಾಳಾಗ್ಬಿಟ್ಟಿದೆ. ಆಮೇಲೆ ಪೇಂಟ್ ಇದೆ, ಏನೋ ಆಗ್ಬಿಟ್ಟಿದೆ. ಅದಕ್ಕೂ ಸಹ ಪೇಂಟಿಂದ ಹಿಡಿದು ರಿಪೇರಿಯಿಂದ ಹಿಡಿದು ಆಚೆ ಈಚೆಗೆಲ್ಲ ಸ್ವಲ್ಪ ರಿಪೇರಿ ಮಾಡಿಸಿ ಒಳ್ಳೆ ರೀತಿ ಮಾಡಬೇಕು ಅನ್ನೋದು. ಮನೆ ಟೈಲ್ಸ್ ಎಲ್ಲ ಹಾಕ್ಸ್ಕೊಟ್ಟಿದ್ದೀವಿ. ಒಂದು 20 ಲಕ್ಷ ರೂಪಾಯಿ ಈ ರಸ್ತೆ ಅಗಲೀಕರಣದಲ್ಲಿ ಇದರಲ್ಲಿ ಮಾಡ್ಕೊಟ್ಟಿದ್ದೀವಿ. ಈಗ ಅದು ಮುಂದುವರೆದ ಭಾಗ ಚೆನ್ನಾಗಿ ಮಾಡಬೇಕಂತ ಅಲ್ಲಿಗೂ ಒಂದಿಷ್ಟು ಹಣ ಇಡಬೇಕಂತ ತೀರ್ಮಾನ ಮಾಡಿದ್ದೇನೆ. ಅಲ್ಲಿ ಕಮಿಟಿಯಲ್ಲೇ ಏನಿಲ್ಲ, ಹಾಗೆ ಭಟ್ರ ಜೊತೆ ಕೂತು ಚರ್ಚೆ ಮಾಡಿ ಮಾಡಬೇಕು ಮಾಡ್ತಾ ಇದ್ದೀವಿ. ಹಾಗಾಗಿ
ನಿಮ್ಮೆಲ್ಲರೂ ಸಹಕಾರ ಬೇಕು. ಪಾಂಡಣ್ಣವರ ತಂಡ ಇವತ್ತೇನಿದೆ, IV ಹೆಗ್ಡೆಯವರು, ಪಾಂಡಣ್ಣವರು ಏನು ಇದ್ರ ಬಗ್ಗೆ ಚಿಂತನೆ ಮಾಡಿದ್ದಾರೆ, ಅವರೆಲ್ಲರೂ ಸೇರಿ ಒಳ್ಳೆ ಕಲ್ಪನೆ ಇಟ್ಕೊಂಡಿದ್ದಾರೆ. ಈ ದೇವಸ್ಥಾನವನ್ನ ಮಾದರಿ ಮಾಡ್ಬೇಕಂತ ಇದ್ದಾರೆ. ಅದಕ್ಕೆ ನಾನು ಸಂಪೂರ್ಣ ಸಹಕಾರ ಕೊಡ್ತೀನಿ. ಅದ್ರ ಜೊತೆಗೆ ಭಕ್ತಾದಿಗಳು ಕೊಡ್ಬೇಕಂತ ಹೇಳಿದ್ದಾರೆ, ಕೊಡ್ತೀವಿ ಅಂತ ಹೇಳಿದ್ದಾರೆ. ಬಹಳ ಜನ ಭಕ್ತಾದಿಗಳು ಬೆಳ್ಳಿ ರಥನೇ ಕೊಟ್ಟಿದ್ದಾರೆ. ಈ ಮಹಾಗಣಪತಿಗೆ ಒಂದು ಬೆಳ್ಳಿ ರಥ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅಷ್ಟು ಶಕ್ತಿಶಾಲಿ ಇರುವಂತ ಮಹಾಗಣಪತಿ. ಖಂಡಿತ ಬಹಳ ಜನ ಹೇಳಿದ್ದಾರೆ ನಾವು ಕೊಡ್ತೀವಿ ಅಂತ ಹೇಳಿ. ಅವರೆಲ್ಲರ ಸಹಕಾರದಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಮಾಡ್ಕೊಡ್ತೀವಿ. ಮತ್ತೆ ಎಲ್ಲರೂ ಸಹಕಾರ ಕೊಡ್ಬೇಕು, ಸಾಗರದ ಮಾಧ್ಯಮ ಕೇಳ್ಕೊಡ್ತೀವಿ. ಇದು ಭಾನುವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.